ಹೊಸ ವರ್ಷದಲ್ಲಿ ವ್ಯಾಯಾಮ ಮಾಡಿ ಫಿಟ್ ಆಗುವ ಉದ್ದೇಶ ಇದೆಯಾ? ಹೊಸ ವರ್ಷಕ್ಕೆ ಹೊಸದಾಗಿ ವ್ಯಾಯಾಮ ಶುರು ಮಾಡ್ತಿದ್ದೀರಾ? ಹಾಗಿದ್ರೆ ನಿಮಗೆ ಕೆಲವು ಕಿವಿಮಾತುಗಳು ಹಾಗೂ ಬಿಗಿನರ್ಸ್ ಗೈಡ್ ಇಲ್ಲಿದೆ. ಹೊಸ ವರ್ಷಕ್ಕೆ ಹೊಸದಾಗಿ ವ್ಯಾಯಾಮ ಶುರು ಮಾಡ್ತಿದ್ದೀರಾ? ಎಕ್ಸಸೈಸ್ ಕುರಿತಾಗಿ ಬಿಗಿನರ್ಸ್ ತಿಳಿದುಕೊಳ್ಳಲೇಬೇಕಾದ ಫ್ಯಾಕ್ಟ್ಸ್. ಹೊಸ ವರ್ಷ ಇದು ಹೊಸ ಪ್ರತಿಜ್ಞೆಗಳ ಕಾಲವೂ ಹೌದು. ಸಕ್ಕರೆ ತಿನ್ನೋದು ಬಿಡ್ತೇನೆ ಅನ್ನೋದ್ರಿಂದ ಹಿಡಿದು ಹೊಟ್ಟೆ ಕರಗಿಸ್ತೇನೆ, ದಿನಕ್ಕೆಂಟು ತಾಸು ನಿದ್ದೆ ಮಾಡ್ತೇನೆ ಎನ್ನುವವರೆಗೆ ಪ್ರತಿಜ್ಞೆಗಳು ಏನು ಬೇಕಾದರೂ ಆಗಬಹುದು. ಇವುಗಳ ನಡುವೆ ತೂಕ ಇಳಿಸುವ ಅಥವಾ ತೂಕ ಹೆಚ್ಚಿಸಿಕೊಳ್ಳುವ ಅಥವಾ ವ್ಯಾಯಾಮ ಮಾಡುವಂತಹ ಪಣ ತೊಟ್ಟವರು ನೀವಾದ್ರೆ ವ್ಯಾಯಾಮ ಮಾಡೋದು ಒಳ್ಳೆಯದೇ, ಅನುಮಾನವೇ ಬೇಡ. ಆದ್ರೆ ಯಾರಿಗೆ ಯಾವ ರೀತಿಯದ್ದು ಸೂಕ್ತ? ಅಂದಹಾಗೆ ವ್ಯಾಯಾಮವನ್ನ ಅತಿ ವಿವರವಾಗಿ ವಿಂಗಡಿಸಬಹುದಾದ್ರೆ ಏರೋಬಿಕ್ ಮತ್ತು ಅನೇರೋಬಿಕ್ ಅನ್ನಬಹುದು. ಅಂದರೆ ಏರೋಬಿಕ್ ವ್ಯಾಯಾಮಗಳನ್ನ ಕಾರ್ಡಿಯೋ ಮಾದರಿಗಳೆಂದು ಕರೆಯಬಹುದು. ಅಂದರೆ ನಮ್ಮ ಇಡೀ ದೇಹಕ್ಕೆ ರಕ್ತ ಪರಿಚಲನೆಯನ್ನ ಹೆಚ್ಚಿಸಿ ಇದಕ್ಕಾಗಿ ಹೆಚ್ಚು ಕೆಲಸ ಮಾಡುವಂತೆ ನಮ್ಮ ಹೃದಯವನ್ನು ಪ್ರೇರೇಪಿಸುತ್ತೆ. ರಕ್ತದಲ್ಲಿನ ಆಮ್ಲಜನಕದ ಮಟ್ಟವನ್ನ ಹೆಚ್ಚಿಸಿ ಅದಕ್ಕಾಗಿ ದೇಹದೆಲ್ಲ ಅಂಗಗಳು ಕ್ರಿಯಾಶೀಲವಾಗಿ ಇರುವಂತೆ ಮಾಡಿ ಇಡೀ ದೇಹಕ್ಕೆ ಸುಸ್ಥಿರವಾದ ಶಕ್ತಿಯನ್ನ ಪೂರೈಕೆ ಮಾಡುವಂತಹ ವ್ಯಾಯಾಮಗಳಿವು. ನಮ್ಮ ಸ್ನಾಯುಗಳು, ಶ್ವಾಸಕೋಶ, ಹೃದಯ ಮುಂತಾದ ಅಂಗಗಳನ್ನ ಬಲಗೊಳಿಸುತ್ತವೆ. ಇದರಲ್ಲಿ ಉಸಿರಾಟದ ರೀತಿಯು ಅನೇರೋಬಿಕ್ ವ್ಯಾಯಾಮಕ್ಕಿಂತ ಭಿನ್ನವಾಗಿಯೇ ಇರುತ್ತದೆ. ಯಾವೆಲ್ಲ ವ್ಯಾಯಾಮಗಳನ್ನ ಏರೋಬಿಕ್ ಅಥವಾ ಕಾರ್ಡಿಯೋ ಮಾದರಿಯದ್ದೆಂದು ಕರೆಯಬಹುದು ಅಂದ್ರೆ ನಡಿಗೆ, ಜಾಗಿಂಗ್, ಈಜು, ಸೈಕ್ಲಿಂಗ್ ಮತ್ತು ಮಧ್ಯಮ ತೀವ್ರತೆಯ ಬಹುತೇಕ ವ್ಯಾಯಾಮಗಳು ಏರೋಬಿಕ್ ಎನಿಸಿಕೊಳ್ತವೆ. ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕೆ, ದೇಹದ ಶಕ್ತಿ ವರ್ಧನೆಗೆ, ಸ್ನಾಯುಗಳ ಸಾಮರ್ಥ್ಯ ಹೆಚ್ಚಳಕ್ಕೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ಹೀಗೆ ಹಲವಾರು ಪ್ರಯೋಜನಗಳು ಈ ವ್ಯಾಯಾಮಗಳಿಗಿವೆ. ಮಧುಮೇಹಿಗಳು, ಹೃದ್ರೋಗಿಗಳು, ಯಾವುದೇ ವಯಸ್ಸಿನವರು, ಅಲ್ಪ ಸ್ವಲ್ಪ ತೂಕ ಇಳಿಸುವ ಉದ್ದೇಶದವರು, ಸುಮ್ಮನೆ ದೇಹವನ್ನ ಚಟುವಟಿಕೆಯಲ್ಲಿ ಇರಿಸ ಬಯಸುವವರು, ಹೀಗೆ ಯಾವುದೇ ಉದ್ದೇಶಕ್ಕೆ ವ್ಯಾಯಾಮ ಮಾಡುವವರಿಗೂ ಹೊಂದುವಂತಹ ವ್ಯಾಯಾಮಗಳನ್ನ ಏರೋಬಿಕ್ ವಿಭಾಗದಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. ಹಾಗಿದ್ರೆ ಅನ್ಏರೋಬಿಕ್ ಅಂದ್ರೇನು? ಇಷ್ಟೆಲ್ಲ ಪ್ರವರಗಳು ಏರೋಬಿಕ್ ವ್ಯಾಯಾಮಗಳಿಗಿದ್ದರೆ ಅನೇರೋಬಿಕ್ ವ್ಯಾಯಾಮಗಳ ವಿಶೇಷವೇನು? ಇವು ವಾಕಿಂಗ್, ಜಾಗಿಂಗ್ ನಂತಲ್ಲದೆ ಹೆಚ್ಚು ತೀವ್ರತೆಯ ವ್ಯಾಯಾಮಗಳು. ಕಡಿಮೆ ಸಮಯದಲ್ಲಿ ದೇಹದಿಂದ ಹೆಚ್ಚು ಶಕ್ತಿಯನ್ನ ಖರ್ಚು ಮಾಡಿಸುವ ಈ ಕಸರತ್ತುಗಳು ಆಮ್ಲಜನಕದ ಮೇಲೆ ಕೆಲಸ ಮಾಡುವವಲ್ಲ, ಬದಲಿಗೆ ನೇರವಾಗಿ ದೇಹದಲ್ಲಿರುವ ಗ್ಲೂಕೋಸ್ ಮೇಲೆ ಕೆಲಸ ಮಾಡುತ್ತವೆ. ಅಂದರೆ ದೇಹದಿಂದ ಹೆಚ್ಚು ಪ್ರಮಾಣದ ಶಕ್ತಿ ವ್ಯಯವಾಗುತ್ತೆ. 1 ತಾಸು ವಾಕಿಂಗ್ ಮಾಡಿದಂತೆ ಇವುಗಳನ್ನ 1 ತಾಸು ಸತತ ಮಾಡಲು ಸಾಧ್ಯವಿಲ್ಲ. ದೇಹವನ್ನು ಈ ವ್ಯಾಯಾಮಗಳು ಚೆನ್ನಾಗಿ ದಂಡಿಸಿ ಸುಸ್ತು ಮಾಡಿಸುತ್ತವೆ. ಯಾವೆಲ್ಲ ವ್ಯಾಯಾಮಗಳು ಈ ಪಟ್ಟಿಯಲ್ಲಿವೆ ಅಂದ್ರೆ ಸ್ಕಿಪ್ಪಿಂಗ್, ಜಂಪಿಂಗ್, ಭಾರ ಎತ್ತುವುದು, ಸ್ಪ್ರಿಂಟಿಂಗ್, ಪುಷ್ಅಪ್ ಅಥವಾ ಪುಲ್ಅಪ್ಗಳು ಮುಂತಾದವು. ದೊಡ್ಡ ಪ್ರಮಾಣದಲ್ಲಿ ತೂಕ ಇಳಿಸುವವರಿಗೆ ಇದು ಸೂಕ್ತ. ಕಾರಣ ವ್ಯಾಯಾಮ ಮುಗಿದ ಮೇಲೂ ದೇಹ ತನ್ನ ಶಕ್ತಿ ಕರಗಿಸುವ ಪ್ರಕ್ರಿಯೆಯನ್ನು ಕೆಲವು ಕಾಲ ಜಾರಿಯಲ್ಲಿ ಇಡಬೇಕಾಗುತ್ತೆ. ಕ್ರೀಡಾಪಟುಗಳಿಗೆ ಅವರವರ ಅಗತ್ಯಕ್ಕೆ ತಕ್ಕಂತೆ ಬೇಕಾಗುವ ವ್ಯಾಯಾಮಗಳಿವು. ಆದ್ರೆ ಇವುಗಳನ್ನ ಎಲ್ಲರೂ ಮಾಡುವ ಮುನ್ನ ಸೂಕ್ತ ಮಾರ್ಗದರ್ಶನ ಬೇಕಾಗತ್ತೆ. ಸರಿಯಾದ ವೈದ್ಯರು, ಫಿಸಿಯೋ ಅಥವಾ ಟ್ರೈನರ್ ಸಲಹೆಯನ್ನ ತೆಗೆದುಕೊಳ್ಳದೆ ಅನೇರೋಬಿಕ್ ವ್ಯಾಯಾಮಗಳನ್ನ ಮಾಡೋದು ಸರಿಯಲ್ಲ. ಇಷ್ಟೆಲ್ಲ ವಿವರಗಳನ್ನ ತಿಳಿದದ್ದಾಯಿತು. ಬೇಕಾದದ್ದೇ ಗೊತ್ತಾಗದಿದ್ರೆ ಮೊದಲಿಗೆ ದೇಹಕ್ಕೆ ಸಾಕಷ್ಟು ನೀರು ಕುಡಿ. ನೀರಿಲ್ಲದೆ ವ್ಯಾಯಾಮ ಮಾಡಿದ್ರೆ ಅಪಾಯ ತಪ್ಪಿದ್ದಲ್ಲ. ವ್ಯಾಯಾಮದ ನಂತರವೂ ಕೂಡ ದೇಹಕ್ಕೆ ಬೇಕಾದಷ್ಟು ನೀರುಣಿಸಿ. ಆಹಾರದಲ್ಲಿ ಪೋಷಕಾಂಶಗಳ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿ. ಅಂದರೆ ಹೆಚ್ಚು ತಿನ್ನಿ ಎಂದಲ್ಲ, ಸತ್ವಯುತ ಆಹಾರಗಳನ್ನೇ ತಿನ್ನಿ. ವ್ಯಾಯಾಮಕ್ಕಿಂತ ಮೊದಲು ದೇಹವನ್ನು ಸಿದ್ಧಪಡಿಸಲು ವಾರ್ಮ್ ಅಪ್ ಅಗತ್ಯ. ವ್ಯಾಯಾಮದ ನಂತರ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ದೇಹ ಹೇಳುವುದನ್ನು ಆಲಿಸಿ. ತನ್ನಿಂದ ಯಾವುದು ಸಾಧ್ಯ, ಯಾವುದು ಸಾಧ್ಯವಿಲ್ಲ ಅನ್ನೋದನ್ನ ದೇಹ ಸ್ಪಷ್ಟವಾಗಿ ಸೂಚಿಸುತ್ತೆ. ಅದನ್ನ ಗಮನಿಸಿ. ಹೊಸ ವರ್ಷಕ್ಕೆ ಹೊಸದಾಗಿ ವ್ಯಾಯಾಮ, ವರ್ಕೌಟ್ ಶುರು ಮಾಡ್ತಿದ್ರೆ ನಿಮಗೆ ಶುಭವಾಗಲಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60,
ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.